ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯವಸ್ಗೂ ಶ್ರೀರಾಮ ನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀರಾಮ ನವಮಿ ಹಬ್ಬದ ಪ್ರಯುಕ್ತ ಶ್ರೀರಾಮ ಮಂದಿರ ಗವಿಪುರದ ಗ್ರಾಮಸ್ಥರೆಲ್ಲ ಸೇರಿ ರಾಮ ನವಮಿಯನ್ನು ಆಚರಿಸುತ್ತಿದ್ದಾರೆ. ಅದರ ಪ್ರಯುಕ್ತವಾಗಿ ಕೋಸಂಬರಿ, ನೀರ್ಮಜ್ಜಿಗೆ ಮತ್ತು ಪಾನಕಕ್ಕೆ ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ. ಗವಿಪುರದ ಗ್ರಾಮಸ್ಥರೆಲ್ಲ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ದೇವರ ಫೋಟೋಗೆಲ್ಲ ಹೂಗಳಿಂದ ಅಲಂಕಾರ ಮಾಡಿ ಮತ್ತು ಕೋಸಂಬರಿ ಹೆಚ್ಚುತ್ತಾ ಇದ್ದಾರೆ, ಕೊಡ್ತಿದ್ದಾರೆ. ಮತ್ತು ಬೆಲ್ಲದ ಪಾನಕ ಅದು ಕೂಡ ರೆಡಿ ಮಾಡ್ತಿದ್ದಾರೆ. ಎಲ್ಲ ನೆನೆ ಹಾಕಿ ಸೋಸ್ತಿದ್ದಾರೆ. ನೋಡಿ, ಇಲ್ಲಿ ಸೌತೆಕಾಯಿನ ಕೊಡ್ತಿದ್ದಾರೆ ಒಬ್ಬರು, ಇನ್ನಿಬ್ಬರು ಅದನ್ನು ಹೆಚ್ಚುತ್ತಿದ್ದಾರೆ. ಹಾಗೂ ಒಬ್ಬರು ಪಾನಕದನ್ನ ಚಿಪ್ಪೆ ಬಿಡಿಸ್ತಿದ್ದಾರೆ. ಎಲ್ಲರೂ ಒಬ್ಬರೊಬ್ಬರು ಒಂದೊಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ಇವರೆಲ್ಲ ಗವಿಪುರದ ಗ್ರಾಮಸ್ಥರು. ನೋಡಿ, ಹಣ್ಣು ಕೂಡ ಈಗ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದಾರೆ. ಪೀಸಸ್ ಮಾಡ್ಕೊಂಡು ದಪ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಪೀಸ್ಗಳನ್ನೂ ಕೂಡ ಪಾನಕಕ್ಕೆ ಹಾಕ್ತಾರೆ. ನೋಡಿ, ಮಿಕ್ಸಿ ಜಾರಲ್ಲಿ ಜ್ಯೂಸ್ ಮಾಡ್ಕೊಂಡು ಒಂದು ಕೊಳಗಕ್ಕೆಲ್ಲ ಹಾಕೋತಾ ಇದ್ದಾರೆ. ನೋಡಿ, ಎಲ್ಲ ರೆಡಿ ಮಾಡಿಕ್ಕಿದ್ದಾರೆ. ನೀರು, ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿ ಎಲ್ಲ ಈಗ ರೆಡಿಯಾಗಿದೆ. ಕೆಲವು ಕ್ಷಣದಲ್ಲಿ ಪೂಜೆ ಪ್ರಾರಂಭಗಳಿದೆ. ವೀಕ್ಷಿಸಿ. ಆಂಜನೇಯ ಸ್ವಾಮಿಗೆ ಪಂಚಾಮೃತದ ಅಭಿಷೇಕ ನಡೆಯುತ್ತಿದೆ. ಶ್ರೀರಾಮ ನವಮಿಯ ಪ್ರಯುಕ್ತ ಆಂಜನೇಯ ಸ್ವಾಮಿಗೆ ಕ್ಷೀರಾಭಿಷೇಕ. ತುಪ್ಪದ ಅಭಿಷೇಕ, ಸಕ್ಕರೆ ಹಾಗೂ ಡ್ರೈ ಫ್ರೂಟ್ ಅಭಿಷೇಕ, ಈಗ ಬಾಳೆಹಣ್ಣಿನ ಅಭಿಷೇಕ.
बोलो श्री रामचंद्र महाराज की जय। बोलो श्री रामचंद्र महाराज की जय। ಇನ್ನು ಕೆಲವೇ ನಿಮಿಷಗಳಲ್ಲಿ ಮಜ್ಜಿಗೆ ಪಾಕ ವಿತರಣೆ ಮಾಡಲಾಗುವುದು. ತಾವು ಸ್ಥಳಕ್ಕೆ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಶ್ರೀ ರಾಮ ಮಂದಿರದಲ್ಲಿ ಶ್ರೀ ರಾಮ ನವಮಿ ಪ್ರಯುಕ್ತ ಶ್ರೀ ಆಂಜನೇಯ ಸ್ವಾಮಿಯ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ ರಾಮನ ಫೋಟೋ ಮುಂದೆ ಇಟ್ಟು ಎಲ್ಲ ದೇವರಿಗೂ ವಿಶೇಷವಾಗಿ ಮಹಾಮಂಗಳಾರತಿ ಆಯಿತು. ಈಗ ಎಲ್ಲರೂ ಮಂಗಳಾರತಿ ಮತ್ತು ತೀರ್ಥ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ ಭಕ್ತಾದಿಗಳು. ಗವಿಪುರದ ಗ್ರಾಮಸ್ಥರೆಲ್ಲ ಸೇರಿದ್ದಾರೆ. ಸೊ ನೋಡಿ, ಈಗ ಎಲ್ಲ ಆರತಿ ಮತ್ತು ತೀರ್ಥ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ. ಸೊ ತುಂಬಾ ಚೆನ್ನಾಗಾಯಿತು ಪೂಜೆ. ಎಲ್ಲರೂ ದೇವರಿಗೆ ಆರತಿ ಮಾಡಿ ಹೂವಿನ ಅರ್ಪಿಸಿ ನಮಸ್ಕಾರ ಆಗ್ತಿದ್ದಾರೆ. ಸೊ ಪಾನಕ, ನೀರು, ಮಜ್ಜಿಗೆ, ಕೋಸಂಬರಿ ಎಲ್ಲ ಹೊರಗಡೆ ತಗೊಂಡೋಗಿ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಹಂಚುತ್ತಿದ್ದಾರೆ. ಸೊ ನೋಡಿ, ಪಾನಕ, ನೀರು, ಮಜ್ಜಿಗೆ ಕುಡಿತಿದ್ದಾರೆ. ತುಂಬ ಚೆನ್ನಾಗಿದೆ ಅಂತೆ. ನೋಡಿ ಹೇಗಿದೆ ಅಂತ ಕೇಳ್ತಿದ್ದಾರೆ, ಇನ್ನೂ ಬೇಕಾ ಅಂತ ಕೂಡ. ನೋಡಿ, ಲಡ್ಡು ಮತ್ತು ನೀರು, ಮಜ್ಜಿಗೆ, ಪಾನಕ, ಕೋಸಂಬರಿನ ಹಂಚುತ್ತಿದ್ದಾರೆ. ಎಲ್ಲರೂ ಸಾಲಿನಲ್ಲಿ ಬಂದು ಸ್ವೀಕರಿಸುತ್ತಿದ್ದಾರೆ. ಹೊರಗಡೆ ಕೂಡ ರಾಮನ ಫೋಟೋ ಇಟ್ಟು ಎಲ್ಲೂ ಕೂಡ ಪೂಜೆಯನ್ನು ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಸೊ ಎಲ್ಲರೂ ಫೋಟೋ ವಿಡಿಯೋ ತೆಗೆಸ್ಕೊತಿದ್ದೀವಿ ಲೇಡೀಸ್ ಎಲ್ಲ. ಈಗ ಗೌರಿ ರಾಮನ ಫೋಟೋಗೆ ಆರತಿ ಬೆಳಗ್ತಿದ್ದಾರೆ. ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್. ಸೊ ಕಲಿಯುಗದ ಮಹಾಮಂತ್ರ ಇದು, ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್. 24 ಗಂಟೆನೂ ಈ ಒಂದು ಮಹಾಮಂತ್ರನ ಜಪಿಸ್ಬೋದು. ಇದಕ್ಕೆ ಯಾವುದೇ ರೀತಿ ರೂಲ್ಸ್ ಇಲ್ಲ. ಯಾವ ಟೈಮಲ್ಲಿ ಬೇಕಾದರೂ ಇದನ್ನು ಪಠನೆ ಮಾಡ್ಬೋದು. ಸೊ ಆಮೇಲೆ ನಾನು ಕೂಡ ರಾಮನಿಗೆ ಆರತಿ ಬೆಳಗ್ಗೆ ನಮಸ್ಕಾರ ಮಾಡಿದ್ದೆ. ಈ ದಿನ ಶ್ರೀರಾಮ್ ರಾಮಾಯಣ ಮಹತ 12 ನಿಮಿಷ ಬೆಳಗ್ಗೆ ಮತ್ತು ಸಂಜೆ ಕಣ್ಮುಚ್ಕೊಂಡು ರಾಮನ ಜಪ ಮಾಡಿದ್ರೆ ನಮ್ಮ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ ಅಂತ ಗುರುಗಳು ಹೇಳಿದ್ದಾರೆ. ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡೆ. ತುಳಸಿ ಕೂಡ ರಾಮನ ಪಾದಕ್ಕೆ ಅರ್ಪಿಸ್ತಾರೆ. ತುಳಸಿ ತುಂಬಾ ಶ್ರೇಷ್ಠ. ಸೊ ರಾಮನಿಗೆ ತುಳಸಿ ಅರ್ಪಿಸಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಬಂದಿರೋರೆಲ್ಲ ರಾಮನ ಫೋಟೋಕ್ಕೆ ಆರತಿ ಮಾಡಿದ್ರು. ಮಕ್ಕಳು ನೋಡಿ, 2 ಪುಟ್ಟ ಮಕ್ಕಳು ಕೂಡ ಆರತಿ ಮಾಡಿ ಆರತಿ ಸ್ವೀಕರಿಸಿದ್ದಾರೆ. ಸೊ ಇಷ್ಟುವರೆಗೂ ಈ ನಮ್ಮ ಚಾನಲ್ನ ವೀಕ್ಷಕರಿಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವರೆಲ್ಲ ಗವಿಪುರದ ಗ್ರಾಮಸ್ಥರು. ಜೈ ಶ್ರೀರಾಮ್.